ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೋಗಿ ನಿಮ್ಮ ಅಕ್ಕನ ಮಾತಾಡಿಸಿ, ಸಮಾಧಾನ ಆದರೆ ವಾಪಸ್ ಆಸ್ಪತ್ರೆಗೆ ಹೋಗೋಣ. ಮಲಗಿದ್ರೆ ಎಬ್ಬಿಸ್ಬೇಡಿ. ಅಕ್ಕ 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 ಬಾಗ್ಲು ತೆಗ್ಯ. ಯಾಕೆ ಬಾಗ್ಲು ಹಾಕೊಂಡಿದ್ಯಾ? ಅಕ್ಕ ಅಕ್ಕ ಬಾಗ್ಲು ತೆಗ್ಯ. ಅಕ್ಕ ಬಾಗ್ಲು ತೆಗಿತಿಲ್ಲ. ಅವಳೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರ? ನೀವು ಗಾಬರಿ ಆಗೋದಲ್ದೆ ನನ್ನೂ ಗಾಬರಿ ಮಾಡ್ತಿದ್ದೀರಾ. ಇನ್ನು ಪಾಪ ಮಲಗಿರ್ತಾರೆ ಬಿಡಿ. ಇಲ್ಲ ಸರ್, ಅವಳು ಯಾವ ಕಾರಣಕ್ಕೂ ಈ ರೀತಿ ಬಾಗ್ಲು ಹಾಕೊಂಡು ಮಲ್ಗಲ್ಲ. ಅವಳು ಏನಂತ ನನಗ್ ಚೆನ್ನಾಗ್ ಗೊತ್ತು ಸರ್. ಅಕ್ಕ 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 ಬಾಗ್ಲು ತೆಗ್ಯ. ನಿತ್ಯ 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 ಅಕ್ಕ ಅಕ್ಕ ಬಾಗ್ಲು ತೆಗಿ. ನಿತ್ಯ ನಿತ್ಯ ಅಕ್ಕ ಅಕ್ಕ ಬಾಗ್ಲು ತೆಗಿ. ಅಕ್ಕ ಅಕ್ಕ ಕೇಳಿಸ್ತಿದ್ಯಾ ನಿನ್ಗೆ? ಟೆನ್ಷನ್ ಮಾಡ್ಕೋಬೇಡಿ, ಏನೂ ಆಗಿರಲ್ಲ. ನಿತ್ಯ ಸರ್, ಅಕ್ಕ ಯಾಕೆ ಹೀಗ್ ಮಾಡ್ತಿದ್ದಾಳೆ? ಅವಳನ್ನ ಒಬ್ಳನ್ನೇ ಕಳಿಸ್ಬಾರ್ದಿತ್ತು ಸರ್. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿತ್ಯ ಅಕ್ಕ ಅಕ್ಕ ಬಾಗ್ಲು ತೆಗಿ. ನಿತ್ಯ ಅಕ್ಕ ನಿತ್ಯ ಅಕ್ಕ ಬಾಗ್ಲು ತೆಗಿ. ಹೇರ್ ಪಿನ್ ಏನಾದ್ರು ಇದೆಯಾ? ಹಾ ಅಕ್ಕ ಬಾಗ್ಲು ತೆಗಿ ಪ್ಲೀಸ್. ಅಕ್ಕ ನಾವು ಕೂಗ್ತಾ ಇರೋದು ನಿನಗೆ ಕೇಳಿಸ್ತಿಲ್ವಾ? ಇದಾಗ್ತಿಲ್ಲ ಅನ್ಸುತ್ತೆ. ಮನೇಲಿ ಡೂಪ್ಲಿಕೇಟ್ ಕೀ ಇರ್ಬೋದು. ನಾನು ಹೋಗಿ ಚೆಕ್ ಮಾಡ್ಕೊಂಡು ಬರ್ತೀನಿ. ಅಕ್ಕ ಅಕ್ಕ ಬಾಗ್ಲು ತೆಗಿ. ಅಕ್ಕ ಅಕ್ಕ ನಾವು ಕೂಗ್ತಿರೋದು ಕೇಳಿಸ್ತಿಲ್ವಾ ನಿನ್ಗೆ? ಏನಾದ್ರು ಮಾತಾಡೆ ಅಕ್ಕ ಪ್ಲೀಸ್. ಅಕ್ಕ 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 ಬಾಗ್ಲು ತೆಗಿ. ನಿತ್ಯ ಅಕ್ಕ ನಿತ್ಯ ಅಕ್ಕ ಏನಾಯ್ತಾ? ನಿತ್ಯ ನಿತ್ಯ ಕಣ್ಬಿಡಿ. ನಿತ್ಯ ಅಕ್ಕ ಕಣ್ಬಿಡು. ಅಕ್ಕ ಮಾತಾಡ. ಅಕ್ಕ ಕಣ್ಬಿಡ. ಸರ್, ಅಕ್ಕಂಗೆ ಏನಾಗಿದೆ? ನಿತ್ಯ ನಿತ್ಯ ಅಕ್ಕ ಮಾತಾಡ. ಅಕ್ಕ ಕಣ್ಬಿಡ ಪ್ಲೀಸ್. ಸರ್ ಒಂದು ನಿಮಿಷ, ಅವ್ರನ್ನ ಎತ್ತಬೇಡಿ. ಅವ್ರನ್ನ ಈಗ ಎತ್ತಕ್ಕೆ ಸೇಫ್ ಅಲ್ಲ. ಮೊದಲು ಈ ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕು. ಹೋಗಿ ನನ್ನ ಕಿಟ್ ತಗೊಂಡು ಬನ್ನಿ. ಸರ್, ನಿತ್ಯ ಅಕ್ಕಂಗೆ ಏನೂ ಆಗಲ್ಲ ತಾನೆ? ನಾನು ಅವ್ರಿಗೆ ಏನೂ ಆಗೋದು ಬಿಡಲ್ಲ. ನೀವು ಕಿಟ್ ತಗೊಂಡು ಬನ್ನಿ. ನಿತ್ಯ ನಿತ್ಯ ನೋಡಿ, ನಿಧಿ ಬಂದಿದ್ದಾರೆ. ಎದ್ದೇಳಿ. ನಿತ್ಯ ಕಣ್ಬಿಡಿ. ನಿತ್ಯ ಕಣ್ಬಿಡಿ. ನಿತ್ಯ ಕೃಷ್ಣ ಕೃಷ್ಣ, ಅಕ್ಕಂಗೇನು ಆಗದೆ ಇರ್ಲಪ್ಪ.
ಸರ್ ಅಕ್ಕ ಹೇಗಿದ್ದಾಳೆ? ಅವಳು ಹುಷಾರಾಗಿದ್ದಾಳಾ? ಪಾಪು ಏನಾಗಿಲ್ಲ, ಆರಾಮಾಗ್ತಾರೆ. ನೀವು ಗಾಬರಿ ಆಗಬೇಡಿ ಪ್ಲೀಸ್. ನೀವು ನಿಜ ಹೇಳ್ತಿದ್ದೀರಾ ತಾನೆ? ನೀವ್ಯಾಕೆ ನನ್ನನ್ನು ಒಳಗಡೆ ಇರೋದಕ್ಕೆ ಬಿಡಲಿಲ್ಲ? ನಿಧಿ ನಾವು ಡಾಕ್ಟ್ರೇ ಇರ್ಬೋದು, ಬಟ್ ಇಂಥ ಪರಿಸ್ಥಿತಿಲಿ ನಮ್ಮವ್ರಿಗೆ ಆಪ್ರೇಷನ್ ಮಾಡೋದು ಎಷ್ಟು ಸೀರಿಯಸ್ ಆಗಿರುತ್ತೆ ಅಂತ ನಮ್ಗೆ ಗೊತ್ತು. ಡೋಂಟ್ ವರಿ, ಅಕ್ಕ ಆರಾಮಾಗಿದ್ದಾರೆ. ಸರ್ವಿಕ್ಸ್ ಸ್ಟಿಚ್ ಆಗಿದೆ. ಹೀಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಚೆನ್ನಾಗಿ ಕೇರ್ ತಗೋಬೇಕು. ಆದರೆ ಇಷ್ಟೆಲ್ಲ ಹೇಗಾಯ್ತು ಸರ್? ಅಕ್ಕ ಆರಾಮಾಗಿ ಇದ್ಲಲ್ಲ. ಇದ್ದಕ್ಕಿದ್ದಾಗೆ ಹೇಗಾಗಿದೆ ಅಂದರೆ ಏನಾಗಿರೋದಕ್ಕೆ ಸಾಧ್ಯ? ಯಾಕಿರ್ಬೋದು ಸರ್? ಏನಾಗಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ, ಬಟ್ ಗೊತ್ತಾಗುತ್ತೆ. ಅದೇನೇ ಆಗಿರಲಿ, ಕಂಡುಹಿಡಿತೀನಿ. ಇಲ್ಲ ಬಾಬಾ, ಕರ್ಣ ಸರು ಸರಿಯಾದ ಟೈಮ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ ದೇವ್ರೆ ನಮಗೆ ಬುದ್ಧಿ ಕೊಟ್ಟು ಇಲ್ಲಿ ಕಳಿಸ್ದ ಅನ್ಸುತ್ತೆ. ಹೋಗ್ತಿದ್ರೆ ಅಕ್ಕನ ಸ್ಥಿತಿ ಇಷ್ಟೊತ್ತಿಗೆ ಏನಾಗ್ತಿತ್ತೋ ಏನೋ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ಆದ್ರೆ ಇದೆಲ್ಲ ಹೇಗಾಯ್ತು ನಿಧಿ? ಸಡನ್ ಆಗಿ ಇಷ್ಟೆಲ್ಲ ಆಗೋದಕ್ಕೆ ಏನ್ ಕಾರಣ? ಅದ್ ನಮಗೂ ಗೊತ್ತಾಗಿಲ್ಲ ಬಾಬಾ. ಆದ್ರೆ ನೀವು ವರಿ ಮಾಡ್ಕೊಂಬೇಡಿ, ಅದನ್ನ ಆದಷ್ಟು ಬೇಗ ಕರ್ಣ ಸರು ಕಂಡಿಡಿತಾರೆ.